ಲಾಸ್ಟ್ ಟೈಮ್ ಕೊನೆ ತನಕ ಅದನ್ನ ಮಾಡಲೇ ಇಲ್ಲ. ಶಾಂಪಲ್ಸು ತಗೊಂಡು ಅದು ವೆದರ್ ಇಮ್ಯುನಿಟಿಗೆ ಆಗ್ತಾ ಇದೆಯಾ, ಮಕ್ಕಳಲ್ಲಿ ಯಾವ ಪ್ರಮಾಣದಲ್ಲಿದೆ ಏನು ಅನ್ನತಕ್ಕಂಥದ್ದನ್ನ ಕೊನೆಗೂ ಆಗಲಿಲ್ಲ. ಅಂಥದ್ದು ಈಗಲೇ ಎಚ್ಚೆತ್ಕೊಂಡ್ರೆ, ಅಂದರೆ ಆ ಮಟ್ಟಕ್ಕೆ ಗಾಬರಿ ಇದ್ದರೆ ಅದು ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದೇ ಇರುತ್ತೆ, ಅದರ ಆಧಾರಿತ ಅದನ್ನು ಮಾಡೋದು ಕೂಡ ಒಳ್ಳೆಯದು ಅಂತ ನನ್ನ. ಓಕೆ ಅಹಮದ್ ಸರ್, ನೀವು ಹೇಳಿದ್ದು ಹೆಂಗಿತ್ತು ಅಂದರೆ ಕರೋನಾ ಹಳೆ ಹೆಂಡ್ತಿನೇ ಹೊಸ ಸೀರೆ ಉಟ್ಕೊಂಡು ಬರ್ತಾ ಇದೆ ಅಂತ ಅರ್ಥ. ಸೊ ಅಲ್ಲಿಗೆ ಆರೋಗ್ಯ ಇಲಾಖೆಯ ತಯಾರಿಗಳು ಹೇಗೆ ಆರಂಭ ಆಗಿದೆ ಅಥವಾ ಇನ್ನೂ ಕೂಡ ಆಗಬೇಕಾ? ಬೆಡ್ಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಆಲ್ರೆಡಿ ಇಲ್ಲಿ ತನಕ ನಾವು ಬಳಸಿದ ವೆಂಟಿಲೇಟರ್ ಎಲ್ಲ ಅದು ಯಾವ ಮೂಲೆಗೆ ಬಿದ್ದಿದ್ದಾವೋ ಗೊತ್ತಿಲ್ಲ, ಅದನ್ನೆಲ್ಲ ವಾಪಸ್ ಹುಡುಕ್ ತೆಗಿಬೇಕು ಅವರು. ಸೊ ಹೇಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ? ಎಲ್ಲ ನಾನು ಕೇಳ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆರೋಗ್ಯ ಇಲಾಖೆ ಬಹಳ ಫಾಸ್ಟಾಗಿ ಇದನ್ನು ಗಂಭೀರವಾಗಿ ತಗೊಂಡಿದೆ. ಯಾಕಂದರೆ ರಿವ್ಯೂ ಮೀಟಿಂಗ್ಸ್ ಮಾಡೋದು ನೋಡಿದ್ರೆ ದೇ ಆರ್ ಡೆಫಿನೆಟ್ಲಿ ಒಂದೂ ಡೆತ್ ಆಗಬಾರ್ದು, ಒಂದೂ ಕಾಯಿಲೆ ಬಿಡಬಾರ್ದು, ಪ್ಲಸ್ ಇದು ಕೋವಿಡ್ ಇನ್ಫೆಕ್ಷನ್ ಹರಡಬಾರ್ದು ಅಂದ್ಬಿಟ್ಟೆ ಮಾಡ್ತಿದ್ದಾರೆ. ಪ್ಲಸ್ಸು ನನಗನ್ಸುತ್ತೆ ಮಿನಿಸ್ಟರ್ ಆಲ್ಸೋ ಈಗ ಹೊಸ ವ್ಯಾಕ್ಸಿನ್ ಬಗ್ಗೆ ತಿಳುವಳಿಕೆನೂ ಮಾಡ್ಕೊಂಡಿರ್ತಾರೆ. ಸೊ ಏನಿದೆ ಅದು ಅವೈಲೇಬಿಲಿಟಿ ಎಲ್ಲ ನೋಡಲೇಬೇಕಾಗುತ್ತೆ. ಸೊ ದೇ ಆರ್ ಆ್ಯಕ್ಟಿಂಗು, ದೇ ವಿಲ್ ನಾಟ್ ಕೀಪ್ ಕ್ವೈಟ್. ಯಾಕಂದರೆ ಯಾವಾಗಲೂ ಯಾವಾಗ ಕೋವಿಡ್ ಬಂದಿದೆ ಆವಾಗಿಂದ ನಮಗೆ ಭಾರಿ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ನಮಗೆ ಎಷ್ಟು ಕಷ್ಟ ಆಗುತ್ತಂದರೆ ಆಲ್ಮೋಸ್ಟ್ ನಾವು 24 hours ವಾಚ್ ಮಾಡ್ತಾ ಇರ್ತೀವಿ. ಅನುಭವ ಮಿಡ್ ನೈಟು 2 ಗಂಟೆಗೆ ನಾವು ಫೋನ್ ನೋಡ್ತೀವಿ ಏನಾದರೂ ಮಿಸ್ ಕಾಲ್ ಬಂದಿದ್ದ ಅಂದ್ಬಿಟ್ಟು. ಪ್ಲಸ್ಸು ಎಲ್ಲ ಡಾಕ್ಟರ್ಸ್ಗೂ ಗೊತ್ತಿದೆ ದಿಸ್ ಈಸ್ ವೆರಿ ಸೀರಿಯಸ್ ಅಂದ್ಬಿಟ್ಟು. ನನಗನ್ಸುತ್ತೆ ಏನಿದು ಆತಂಕ ಪಡೋದೇನು ಬೇಕಾಗಿಲ್ಲ. ಎವ್ರಿಬಡಿ ಈಸ್ ಅಲರ್ಟ್, ಈವನ್ ಪ್ರೈವೇಟ್ ಪೀಪಲ್ ಆರ್ ಅಲರ್ಟ್. ನನಗನ್ಸುತ್ತೆ ಇದು ಅಷ್ಟು ಮಟ್ಟಿಗೆ ಹೋಗಲ್ಲ ದೇವರ ದೆಸೆಯಿಂದ ಅನ್ಸುತ್ತೆ. ಒಂದು ಪ್ರಶ್ನೆ, ಇದೇನು ಈಗ ಇದಾಗಿದೆ ಅಂತಲ್ಲ, ನಿರಂತರವಾಗಿ ಇದ್ದೇ ಇದೆ ಅಂತ ನಮಗೆ ಬಂದಿರತಕ್ಕಂಥ ಫಸ್ಟ್ ಮತ್ತೆ ಸೆಕೆಂಡ್ ಹಂತದಲ್ಲೂ ಹೇಳಿದ್ದು ಇನ್ನು ಮುಂದಕ್ಕೆ ಅಂದ್ರೆ ಕರೋನಾ ನಮ್ಮ ಜೊತೆನೇ ಇದ್ದೇ ಇದೆ. ಅದು ವೇರಿಯಂಟ್ ಚೇಂಜ್ ಮಾಡಿದಾಗ ಒಂಚೂರು ಅದರ ಒಂದಷ್ಟು ಬದಲಾಗತ್ತೆ. ಏನಂದರೆ ಕೊರೋನಾ ನಮ್ಮ ಜೊತೆನೇ ಇರುತ್ತೆ. ಯಾವ ಥರ ಇನ್ಫ್ಲುಯೆನ್ಸಾ, ಯಾವ ಥರ ಕಾಮನ್ ಕೋಲ್ಡ್ ಥರ ಇದ್ದೇ ಇರುತ್ತೆ. ಬಟ್ ಅದು ಯಾವಾಗ ಪವರ್ಫುಲ್ ಆಗುತ್ತೆ ಬಿಕಾಸ್ ಆಫ್ ಜೆನೆಟಿಕ್ ಮ್ಯೂಟೇಷನ್, ಜೆನೆಟಿಕ್ ಸೀಕ್ವೆನ್ಸ್ ಯಾವಾಗ ಬದಲಾವಣೆ ಆಗಿ ಒಂದೊಂದು ಪವರ್ಫುಲ್ ಆಗುತ್ತೆ, ಒಂದೊಂದು ವೀಕು ಆಗುತ್ತೆ. ವೀಕ್ ಇದ್ದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಪವರ್ಫುಲ್ ಇದಾಗಿದೆ ಅಂದ್ಬಿಟ್ಟು ಸ್ವಲ್ಪ ಈಗ 38 ಕೇಸ್ ಆಗಿದೆ ನಿನ್ನೆವರೆಗೂ. ಇಟ್ ಈಸ್ ಲಿಟಿಲ್ ರೈಸು. ಆಮೇಲೆ ಅದರಲ್ಲಿ 2 ವೇರಿಯಂಟ್ಸ್ ಬಂದಿದೆ. ಒಂದು NB181 ಅಂದ್ಬಿಟ್ಟು ತಮಿಳ್ನಾಡಿನಲ್ಲಿ, ಆಮೇಲೆ ಇನ್ನೊಂದು LF7 ಅಂದ್ಬಿಟ್ಟು ಗುಜರಾತ್ನಲ್ಲಿ. ಈ ವೇರಿಯಂಟ್ ಏನಾದರೂ ಹೊಸದಾಗಿದ್ದು ಹಳೆ ಕರೋನಾ ಇಲ್ಲ, ಇದು ಹೊಸದು ಬಂದಿರೋದು. ನಮ್ಮಲ್ಲಿ ಬಂದಿರೋ 38 ಕೇಸ್ಗಳು ಅದರಲ್ಲಿ ಚೆಕ್ ಆಗಿದೆ. ತಮಿಳ್ನಾಡಿನಲ್ಲಿ NB181, ಗುಜರಾತ್ನಲ್ಲಿ LF7 ಗೊತ್ತಾಗಿದೆ. ಇದು ಹೇಗಂದ್ರೆ ಕಂಡುಹಿಡಿತಾರೆ, ಸೌತ್ ಏಷ್ಯಾದ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಲ್ರೆಡಿ ಅವ್ರ ಜೆನೆಟಿಕ್ ಇಂಜಿನಿಯರ್ ಒಂದು ಸಂಸ್ಥೆ ಇದೆ, ಇಂಡಿಯನ್ ಸಾರ್ಸ್ ಕೋವಿಡ್ ಕನ್ಸೋರ್ಟಿಯಮ್ ಇನ್ ಜೆನೆಟಿಕ್ ಕನ್ಸೋರ್ಟಿಯಮ್ ಅಂದ್ಬಿಟ್ಟಿದೆ. ಆ ಸಂಸ್ಥೆ ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಎಲ್ಲಿ ಇನ್ಫೆಕ್ಷನ್ ಅಲ್ಲಿ ಹೋಗಿ ಅವರು ಅದನ್ನು ಸ್ಯಾಂಪಲ್ ತಗೊಂಡು ಜೆನೆಟಿಕ್ ಸೀಕ್ವೆನ್ಸ್ ಮಾಡಿ ಅದು ಯಾವ ಥರ ಜೆನೆಟಿಕ್ಸ್ ಚೇಂಜ್ ಆಗಿದೆ, ಅದು ಫುಲ್ ಬಾಡಿನಲ್ಲಿ ಎಲ್ಲೆಲ್ಲಿ ಚೇಂಜ್ ಆಗಿದೆ ಸೀಕ್ವೆನ್ಸ್ ಎಲ್ಲ ನೋಡ್ತಾರೆ. ನೋಡಿಬಿಟ್ಟು ಅದನ್ನು ಒಂದೊಂದು ನಂಬರ್ ಕೊಡ್ತಾರೆ. 18 ಅಲ್ಲ, ನಂಬರ್ ಅಲ್ಲ, ಅದು ನಂಬರ್ ಕೊಡ್ತಾರೆ. ಆ ಥರ ಇದು ಚೇಂಜ್ ಆಗಿದೆ ಅಂದ್ಬಿಟ್ಟು ಇದು ಬಂದಿರೋದು. ನಮ್ಗನ್ಸುತ್ತೆ ಇದು ಕಂಟ್ರೋಲ್ನಲ್ಲಿ ಬರುತ್ತೆ, ಇದು ಹೆಚ್ಚಾಗಿ ಆಗಲ್ಲ. ನನಗನ್ಸುತ್ತೆ ಆತಂಕ ಪಡಬೇಡಿ ಅಂದ್ಬಿಟ್ಟು ನಂದು. ಆಮೇಲೆ ಇನ್ಫೆಂಟ್ಸ್ನ ಕೇರ್ಫುಲ್ಲಾಗಿ ಕೇರ್ ತಗೊಂಡ್ರೆ ಈಗ ಸ್ಕೂಲ್ಸು ಮನೆಯಲ್ಲಿ ತಾಯಿ ಮಾಸ್ಕ್ ಹಾಕಿರಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ತಾಯಿ ಇಟ್ಟಿರಬೇಕು. ಯಾಕಂದರೆ ಚಿಕ್ಕ ಮಗು ನೋಡ್ಕೊಳ್ತಿರೋದು. ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. ಬ್ರೆಸ್ಟ್ ಫೀಡಿಂಗ್ನಲ್ಲಿ ಇಮ್ಯುನಿಟಿ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಬ್ರೆಸ್ಟ್ ಫೀಡಿಂಗ್ನ ಅದನ್ನು ಅವಾಯ್ಡ್ ಮಾಡಲೇಬಾರ್ದು. ಬಾಟಲ್ ಫೀಡಿಂಗ್ ನಾನು ಯಾವಾಗಲೂ ಅಗೇನ್ಸ್ಟ್ ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ. ಮಾಡಿಕೊಂಡ್ರೆ ಏನಿಲ್ಲ, ಪರ್ಸನಲ್ ಹೈಜೀನ್ ಎಲ್ಲ ನಾವು ಮೇಂಟೈನ್ ಮಾಡಿಕೊಂಡ್ರೆ ನನಗನ್ಸುತ್ತೆ ಇದು ಅಗ್ರಿವೇಟ್ ಆಗಲ್ಲ. ಪ್ಲಸ್ ಬಿಸಿ ನೀರು ಕುಡಿಬೇಕು, ಅದೇ ಇಂಪಾರ್ಟೆಂಟು. ಈಗ ನನಗೆ ನೋಡಿ, ನಾನು ಎಷ್ಟು ಸ್ವಲ್ಪ ಒಂದು ಚೂರು ಜ್ವರ ಬಂದರು ಕಂಟಿನ್ಯೂ ಒಂದು 20-20 ನಿಮಿಷಕ್ಕೆ ನಾನು ಬಿಸಿ ನೀರು ಟೀ ಕುಡ್ದಂಗೆ ಕುಡಿತಾ ಇರ್ತೀನಿ. ಯಾಕಂದರೆ ಬ್ಯಾಕ್ಟೀರಿಯಾ ಸತ್ತೋಗ್ತಾ ಇರಬೇಕು, ಅದು ಡೆವಲಪ್ಮೆಂಟ್ ಆಗುತ್ತೆ, ಸಾಯಿಸ್ತೀವಿ. ಡೆವಲಪ್ಮೆಂಟ್ ಆಗ್ತಾರೆ 4-5 hours 1 day 2 day ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬ್ಯಾಕ್ಟೀರಿಯಾ ನಮ್ಮ ಬಾಯಿನಿಂದನೇ ಹೊಟ್ಟೋಗುತ್ತೆ. ಫಸ್ಟ್ ಒನ್ ಈಸ್ ಬಿಸಿ ನೀರು, ಸೋಷಿಯಲ್ ಡಿಸ್ಟೆನ್ಸಿಂಗು, ಪರ್ಸನಲ್ ಹೈಜೀನು, ಇದು ಸ್ಯಾನಿಟೈಸರೇ ಬೇಕಾಗಿಲ್ಲ. ಬಿಸಿ ನೀರು ತಣ್ಣಗಾಗಿರುತ್ತೆ, ಅದನ್ನು ತೊಳ್ಕೊಂಡು ಯಾವಾಗಲೂ ಕುಡಿ, ಅಷ್ಟೇ ನಾರ್ಮಲ್. ಬಟ್ ವಾಟರ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ವಾಟರ್ ಬಾಯ್ಲ್ ಮಾಡಿ ತಣ್ಣಗೆ ಮಾಡಿ ಇಟ್ಕೊಳ್ಳಿ, ಮಕ್ಕಳಿಗೆ ಸ್ಪೆಷಲಿ. ಯಾವ್ಯಾವ ವಾಟರ್ ನೀರು ಕುಡಿತಾರಲ್ಲ, ಅದು ಪ್ರೊಸೀಜರ್ ಅಲ್ಲ. ಬಿಸಿನೀರನ್ನ ಸೋಣಿಸಿ ಆಮೇಲೆ ಅದು ತಣ್ಣಗಾದ್ಮೇಲೆ ಅದು ಯೂಸ್ ಮಾಡಿ. ಆಮೇಲೆ ಒಂದು 15-20 ನಿಮಿಷ ಕಾದ್ರೇನೆ ಅದ್ರ
ಅದ್ರಲ್ಲಿ ಇರ್ತಕ್ಕಂಥ ಸುಮ್ಮನೆ ಒಂಚೂರು ಬೆಚ್ಚಗೆ ಮಾಡ್ಕೊಂಡು ಕುಡಿದು ಬಿಡ್ತಾರೆ, ಅದೆಲ್ಲ ಸ್ನೂತಿಂಗ್ ಅಷ್ಟೇ. ಅದು ದಟ್ ಡಸಂಟ್ ಹ್ಯಾವ್ ಎನಿ ಮೆಡಿಕಲ್ ಪ್ರಾಪರ್ಟೀಸ್, ಅಥವಾ ಅದು ತುಂಬಾ ಸ್ಟೈರೈಲು ಅಂತ. ಈವನ್ ವೆದರ್ ನಾವು ಬಿಸ್ಲೇರಿ ಕುಡಿತೀವೋ ಅಥವಾ ಬಿಸಿನೀರು ಕುಡಿತೀವೋ, ಇಟ್ ಡಸಂಟ್ ಮ್ಯಾಟರ್. ಅದಕ್ಕೊಂದು ಪ್ರೊಸೀಜರ್ ಇದೆ. 20 ನಿಮಿಷ ಕಾಯಿಸ್ಬೇಕು, ಮೇಲ್ ಬಂದಿರತಕ್ಕಂಥ ಅಗ್ರವನ್ನ ಸೋಣಿಸ್ಬೇಕು, ಅದಾದ್ಮೇಲೆ ಒಂದು ಪಾತ್ರೆಯಲ್ಲಿ ಹಾಕಿ ಆಕ್ಸಿಡೇಷನ್ ಬಿಡಬೇಕು. ಅದು 24 ಅವರ್ಸ್ ಆದ್ಮೇಲೆ ಅದು ಯೋಗ್ಯವಾದ ನೀರು ಕುಡಿಯೋದಿಕ್ಕೆ, ಸ್ಟೆರೈಲ್ಡ್ ಅನ್ನೋದಾದ್ರೆ. ಆ ಪಾತ್ರೆಯಿಂದಾನು ಬರ್ಬೋದು ಇನ್ಫೆಕ್ಷನ್. ಅದಕ್ಕೆ ಆ ಪಾತ್ರನು ಬಾಯ್ಲ್ಡ್ ವಾಟರ್ ಹಾಕಿ ಪಾತ್ರೆ ಇಟ್ಬಿಡ್ಬೇಕು. ಪೇರೆಂಟ್ಸ್ ಗಳಿಗೆ ಸ್ಕೂಲಿಗೆ ಕಳ್ಸೋರಿಗೆ ಅಂದ್ರೆ ರಾತ್ರಿನೇ ನೀವು ಒಂದ್ 2-3 ಲೀಟರ್ ನೀರು ಫುಲ್ ಬಿಸಿ ಮಾಡಿ ತಣ್ಣಗ ಹಾಕ್ಬಿಟ್ರೆ ಬೆಳಗ್ಗೆ ಮಕ್ಕಳು ಬಾಟಲ್ ಗಳಿಗೆ ಹಾಕಿ ಕಳಿಸಿ ಅಂತ. ಇದರಿಂದ ಕಾಯಿಲೆನೇ ಬರಲ್ಲ. ಆಮೇಲೆ ಇದರಲ್ಲಿ ಇನ್ನೊಂದಿದೆ, ಬಹುತೇಕ ಇದು ನನ್ನ ರಿಸರ್ಚ್, ಮಕ್ಕಳು ಹೈಜೀನ್ ಅಂತ ಮಾತನಾಡೋದಾದ್ರೆ ಟಿಫಿನ್ ಕ್ಯಾರಿಯರು, ಸ್ಪೂನು, ನೀರಿನ ಬಾಟ್ಲು, ಈ 3 ಅತ್ಯಂತ ಡೇಂಜರಸ್. ಇವತ್ತು ಬಹುತೇಕ ಪಾಲಕ ಪೋಷಕರು ಅವರು ಅವ್ರ ಮಕ್ಕಳಿಗೆ ಯೂಸ್ ಮಾಡ್ತಕ್ಕಂಥದ್ದು ನಾವು ಕುಡಿತಕ್ಕಂಥ ಇಂಥ ಪೆಟ್ ಬಾಟಲ್ಸ್ಗಳಿಂದ ವಾಪಸ್ ಕಳಿಸ್ತಾರೆ. ಈ ಪೆಪ್ಸಿದು, ಕೊಕೋ ಕೋಲಾದು ಅಥವಾ ರೀಯೂಸಬಲ್, ಇದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಯಾಕೆ ಅನ್ನೋದು. ಎರಡನೇ ಅಂಶ, ಎಲ್ಲೆಲ್ಲಿ ಹಾರ್ಡ್ ವಾಟರ್ ಇದೆ, ಇದು ತುಂಬಾ ಸೂಕ್ಷ್ಮ, ಎಲ್ಲೆಲ್ಲಿ ಹಾರ್ಡ್ ವಾಟರ್ ಇದೆ ಅಂಥ ಕಡೆ ಉಪಯೋಗಿಸ್ತಕ್ಕಂಥ ಈವನ್ ವಾಟರ್ ಬಾಟ್ಲಲ್ಲಿ ಕೂಡ ಅಗ್ರ ಕಟ್ಟತ್ತೆ, ಪಾಚಿ ಕಟ್ಟತ್ತೆ. ಯಾಕೆ ಅಂದರೆ ಬಹುತೇಕ ಪಾಲಕ ಪೋಷಕರು ಇವತ್ತು ತುಂಬಿಸಿರತಕ್ಕಂಥ ನೀರು ನಾಳೆ ಬೆಳಿಗ್ಗೆ ತುಂಬಿಸ್ಬೇಕಾದ್ರೆ ಇದನ್ನ ಇದರಲ್ಲಿರೋ ನೀರನ್ನ ಚೆಲ್ಲಿ ಇದನ್ನ ತೊಳಿತಾರೆ, ತೊಳೆದು ಹೊಸ ನೀರು ಹಾಕ್ತಾರೆ. ನಿಮ್ಮ ಪ್ರಕಾರ ಏನು ಹೊಸ ನೀರು ಹಾಕಿದೀವಿ, ಆದರೆ ಈ ಏನು ಇದರಲ್ಲಿ ಇರ್ತಕ್ಕಂಥ ಮಾಯಿಶ್ಚರ್ ಇರುತ್ತಲ್ಲ ಅದು ಪಾಚಿ ಕಟ್ಟೋದಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಬೇಕಾದಷ್ಟು ಕೂಡ ರೋಗ ರುಜುನಾತುಗಳು ಬರೋವಂಥದ್ದು. ಆಮೇಲೆ ಈ ಸ್ಪೂನ್ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡ್ತಾರೆ, ಸ್ಪೂನ್ ಹಿಂದ್ಗಡೆ ಮಾತ್ರ ಆ ಪಾಚಿ ಹಂಗೆ ಇರುತ್ತೆ. ಈ ಟಿಫಿನ್ ಕ್ಯಾರಿಯರ್ಗಳು ಇರ್ತವಲ್ಲ ಅದರ ಗ್ರೂ ಅಲ್ಲಿ ಇವೆಲ್ಲ. ಆಮೇಲೆ ಫ್ಯಾನ್ಸಿ ವಾಟರ್ ಕ್ಯಾನ್ಸು ಯೂಸೇ ಮಾಡಬಾರ್ದು, ಅದರೊಳಗೆ ಬೇಗ ಜಿರಳೆಗಳು ಮೊಟ್ಟೆ ಹಾಕಿ ಹೋಗಿರ್ತವೆ. ಯಾಕೆಂದರೆ ಅವೆಲ್ಲ ಫ್ಯಾನ್ಸಿ, ಅಲ್ಲಿ ಎಲ್ಲೂ ಕೂಡ ಕೈ ಹೋಗಲ್ಲ, ಬ್ರಷು ಹೋಗಲ್ಲ. ಇಂಥ ಹೈಜಿನಿಕ್ ಮೆಷರ್ಸ್ ಇದೆಯಲ್ಲ, ಇದು ಒಂದು ತಾಯಿ ಅಥವಾ ತಂದೆ ಮನೆಯಲ್ಲಿ ಮಾಡೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ನೀವು ಎಷ್ಟೇ ಇದು ಮಾಡಿದ್ರು ಕೂಡ ಕಂಟೇಜಿಯಸ್, ಈ ಹೊರಗಡೆ ವಾತಾವರಣದಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ಗಾಳಿಯಲ್ಲಿ ನೀರಲ್ಲಿ ಇರ್ತಕ್ಕಂಥದ್ದೇ ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ಅದನ್ನ ಸರಿಪಡಿಸ್ಕೊಳ್ಳೋದು ಚಾಲೆಂಜಿಂಗ್ ಟಾಸ್ಕ್. ಓಕೆ, ಒಂದು ಪುಟ್ಟ ವಿರಾಮ ತಗೊಳ್ಳೋ ಟೈಮ್ ಆಗಿದೆ, ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ನೋಡಿ, ಸ್ಕೂಲಿಗೆ ಕಳಿಸ್ತಾ ಇದೀವಿ ಮಕ್ಕಳನ್ನ, ಹೆಂಗಪ್ಪ ಕ್ರೌಡಲ್ಲಿ ಎಲ್ಲಾದ್ರೂ ಕರೋನಾ ಬಂದ್ಬಿಟ್ರೆ ಅಂತ ಆತಂಕವನ್ನ ಪಡೋ ತಂದೆ ತಾಯಿ ಅಂದ್ರು. ಸ್ಕೂಲಿಂದ ಮಕ್ಕಳು ಮನೆಗೆ ಬಂದ್ಮೇಲೆ ಅವ್ರನ್ನ ಜಾತ್ರೆ ಕರ್ಕೊಂಡು ಹೋಗೋದು, ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋದು ಮಾಡ್ತಾ ಇದ್ದಾರೆ, ಅಲ್ಲೂ ಕರೋನಾ ಹತ್ತುತ್ತೆ.